ಆರ್ ನಗರ ಹಾಗೆಯೇ ಶಿರಾದಲ್ಲಿ ಮತದಾನ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಸರಿಯಾಗಿ 1 ಗಂಟೆ ಆಯಿತು. ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಬಿರುಸನ್ನ ಪಡ್ಕೊಳ್ತಾ ಇದೆ. ಮತದಾರರು ಬಹಳ ಉತ್ಸಾಹದಲ್ಲೇ ಬರ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದಾನೇ ನಾವು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಿಮಗೆ ಮತದಾನ ಸ್ಟಾರ್ಟ್ ಆದ್ಮೇಲೆ ಏನಾಗ್ತಾ ಇದೆ ಅಂತ ಮಾಹಿತಿಯನ್ನು ಕೊಡ್ತಾ ಇರುವಾಗ ಮತದಾನ ಪ್ರಕ್ರಿಯೆ ಬಿರುಸಿನಿಂದಲೇ ಸ್ಟಾರ್ಟ್ ಆಗಿದೆ. ಆರ್ ನಗರ ಇರಬಹುದು, ಶಿರಾದಲ್ಲಿ ಮತದಾನ ನಡೀತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಮತದಾರರು ಬಹಳ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಸರತಿ ಸಾಲಲ್ಲಿ ನಿಂತಾ ಇದ್ದಾರೆ. ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿನೇ ವೋಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಕಾಲದಲ್ಲೂ ಕೂಡ ಮತದಾನಕ್ಕೆ ಉತ್ಸಾಹ ಕಂಡು ಬರ್ತಾ ಇದೆ. ಎರಡು ಕ್ಷೇತ್ರಗಳಲ್ಲೂ ಕೂಡ ಬೆಳಬೆಳಗ್ಗೆ ಮತಗಟ್ಟೆಗೆ ಹೆಚ್ಚಿನ ಜನರು ಆಗಮಿಸ್ತಾ ಇದ್ದಾರೆ. ಬೇಗ ಬಂದ್ಬಿಟ್ಟು ಅತ್ಲಾಗೆ ವೋಟ್ ಹಾಕ್ಬಿಟ್ಟು ಹೋಗೋಣ ಅನ್ನುವ ರೀತಿಯಲ್ಲಿ ಅವರು ಬಂದು ಮತವನ್ನ ಚಲಾಯಿಸಿ ಹೋಗ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಹಕ್ಕನ್ನ ಚಲಾವಣೆ ಮಾಡ್ತಿದ್ದಾರೆ. ಕೊರೋನಾ ಕಟ್ಟೆಚ್ಚರದಲ್ಲಿ ಮತದಾನವನ್ನ ಮಾಡಲಾಗ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಕೂಡ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಎರಡು ರಣಕಣ, 3 ಪಕ್ಷಗಳ ಮಹಾಯುದ್ಧ ಇದು. 20 ವರದಿಗಾರರಿದ್ದಾರೆ. ನ್ಯೂಸ್ 18ನ ಮೆಗಾ ಕವರೇಜ್ ಆರ್ ನಗರ ಕ್ಷೇತ್ರ ಮತ್ತೆ ಶಿರಾ ಕಾಳಗದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾನೆ ಹೋಗ್ತಾ ಇದೀವಿ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಆ ಒಂದು ಮತ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾನೆ ಇದ್ದಾರೆ. ಇನ್ನು ಮತದಾನ ಅಂದ ತಕ್ಷಣ ಸೆಲೆಬ್ರಿಟೀಸ್ ಅಫ್ಕೋರ್ಸ್ ಇದ್ದೇ ಇರ್ತಾರೆ, ರಾಜಕೀಯ ಗಣ್ಯರು ಇರ್ತಾರೆ. ಆರ್ ನಗರದಲ್ಲಿ ಅದೊಂಥರ ಸೆಲೆಬ್ರಿಟಿ ಹಬ್ ತರ. ಸೊ ಅಲ್ಲಿ ಈಗ ವಿವಿಐಪಿಗಳು ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾವು ನೋಡಿದ್ದು ಆರ್ ನಗರದಲ್ಲಿ ಅಮೂಲ್ಯ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಬೆಮೆಲ್ ಲೇಔಟ್ ನಲ್ಲಿ ಅಮೂಲ್ಯ ಕುಟುಂಬ ವೋಟಿಂಗ್ ಅನ್ನ ಮಾಡಿರುವಂತದ್ದು. ಪತಿ ಜಗದೀಶ್ ಜೊತೆ ಬಂದು ಅಮೂಲ್ಯ ವೋಟಿಂಗ್ ಅನ್ನ ಮಾಡಿದ್ರು. ಬಿಇಟಿ ಶಾಲೆಯ ಮತಕೇಂದ್ರದಲ್ಲಿ ಮತದಾನವನ್ನ ಮಾಡಿದಂಥದ್ದು. ಮತಕೇಂದ್ರ ಸಂಖ್ಯೆ 369ರಲ್ಲಿದೆ. ಅಮೂಲ್ಯ ಅವರ ಮತ, ಅವರ ಕುಟುಂಬ ಸಮೇತರಾಗಿ ಬಂದು ಅವರು ಮತವನ್ನ ಚಲಾಯಿಸಿದ್ರು. ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ತದನಂತರ ಅವರು ಮಾಧ್ಯಮಗಳಿಗೂ ಕೂಡ ಹೇಳಿಕೆಯನ್ನ ನೀಡಿದ್ರು. ನ್ಯೂಸ್ 18 ಜೊತೆನೂ ಕೂಡ ಮಾತನಾಡಿದ್ರು ಅಮೂಲ್ಯ ಅವರು. ಅವ್ರು ಏನ್ ಮಾತನಾಡಿದ್ರು ಅನ್ನೋದನ್ನ ಕೂಡ ತೋರಿಸ್ತೀವಿ. ಈಗಷ್ಟೇ ಮತದಾನ ಮಾಡಿ ಬಂದಂತಹ ನಟಿ ಅಮೂಲ್ಯ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಮಾತಾಡೋಣ. ಓಕೆ ಅಮೂಲ್ಯ ಅವರು, ಈಗಷ್ಟೇ ಮತದಾನ ಮಾಡಿ ಬಂದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಕೋವಿಡ್-19 ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಲಾಟ್ ಆಫ್ ಪೀಪಲ್ ಕಮಿಂಗ್ ಆ್ಯಂಡ್ ವೋಟಿಂಗ್. ತುಂಬ ಖುಷಿ ಇದೆ. ಇಲ್ಲೊಂದು ಕಡೆ ಕೋವಿಡ್ ಇಂದಾಗಿ ಸ್ವಲ್ಪ ಜನ ಕಮ್ಮಿ ಬರ್ಬೋದು ಅನ್ನೋ ಒಂದು ಸಾಧ್ಯತೆ ಇತ್ತು. ಸೊ ನೀವು ಬೆಳಿಗ್ಗೆನೆ ವೋಟಿಂಗ್ ಬಂದ್ರಿ, ಹೇಗಿತ್ತು ಜನ ಎಲ್ಲ? ಬೆಳಗ್ಗೆನೆ 7 o'clockಗೆ ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಕ್ರೌಡ್. ನಾರ್ಮಲ್ ಕಂಪೇರ್ ಮಾಡಿದ್ರೆ ಐ ಥಿಂಕ್ there was 60 to 70% ಕ್ರೌಡ್. ಸೊ ಇಟ್ಸ್ ನೈಸ್. ಅಂದರೆ ಪ್ರತಿ ಸತಿ ನಾವು ನೋಡ್ತಾ ಇದ್ದಕ್ಕಿಂತ ಒಂದು 30% ಕಮ್ಮಿ ಕಾಣಿಸ್ತು ಅಷ್ಟೇ ನನಗೆ. ಈ ಅಂದ್ರೆ ಕೋವಿಡ್ ಇಂದಾಗಿ ಮತಕೇಂದ್ರದಲ್ಲಿ ಒಂದು ಪ್ರಿಕಾಷನ್ಸ್ ತಗೊಂಡಿದ್ರಲ್ಲ, ಅದೆಲ್ಲ ಹೇಗಿತ್ತು? ಚೆನ್ನಾಗಿ ತೊಗೊಂಡಿದ್ದಾರೆ. ಲೈಕ್ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ನಾವೇ ಹಾಕೊಂಡ್ಬಂದಿರ್ತೀವಿ, ಸ್ಯಾನಿಟೈಸರ್ ಆ್ಯಂಡ್ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ವೆರಿ ಸ್ಟ್ರಿಕ್ಟ್. ಎಲ್ಲೊಂದ್ ಕಡೆ ಬೈ ಎಲೆಕ್ಷನ್ ಆಗಿರೋ ಕಾರಣ ಜನ ಸ್ವಲ್ಪ ಕಮ್ಮಿ ಬರ್ಬೋದೇನೋ, ಸ್ವಲ್ಪ ಹಿಂದೇಟ್ ಹಾಕ್ಬೋದೇನೋ ಅನ್ನೋ ಒಂದು ಸಾಧ್ಯತೆ ಇತ್ತು. ಬೈ ಎಲೆಕ್ಷನ್ ಒಂದು, ಆ್ಯಂಡ್ ಅನದರ್ ಥಿಂಗ್ ಇಸ್ ಬಿಕಾಸ್ ಆಫ್ ಕೋವಿಡ್-19. ಯಾಕೆಂದರೆ ನಾವು ಕೂಡ ನಮ್ಮ ಪೇರೆಂಟ್ಸ್ ಅಂತ ಬಂದಾಗ ಬೇಡ ಆಚೆ ಹೋಗೋದು, ಎಲ್ಲರೂ ಬರ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತೀವಿ. ಬಟ್ ಐ ಥಿಂಕ್ ದೇ ಹ್ಯಾವ್ ಆಲ್ಸೋ ಮೇಂಟೈನ್ಡ್ ಒಳ್ಳೆ ಪ್ರಿಕಾಷನ್ಸ್ನ ತಗೊಂಡಿದ್ದಾರೆ ಒಳಗೆ ಬೂತ್ಸ್ನಲ್ಲಿ. ಅದರ ಜೊತೆಗೆ ನಾವು ಕೂಡ ನಮ್ಮ ಒಂದು ಪ್ರಿಕಾಷನ್ಸ್ನ ತಗೋಬೇಕು ಅಂತ ಹೇಳಿ. ಕೊನೆಯದಾಗಿ ವೋಟರ್ಸ್ಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀನಿ? ದಯವಿಟ್ಟು ಬಂದು ವೋಟ್ ಮಾಡಿ, ಯಾಕೆಂದರೆ ಇದು ನಮ್ಮ ಹಕ್ಕು. ಸೊ ಒಳ್ಳೆಯ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಳ್ಳೆಯ ಅಭಿವೃದ್ಧಿ ಯಾರಿಂದ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಅವರಿಗೆ ವೋಟ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ನಟಿ ಅಮೂಲ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.